ಶ್ರೀಮದ್ಭಾಗವತದ ಪಂಚಮ ಸ್ಕಂಧ, ಅದರಲ್ಲಿ ಇವತ್ತು 3ನೇ ಅಧ್ಯಾಯ ಪ್ರಾರಂಭ. ಶ್ರೀ ಶುಕ ಉವಾಚ. ನಾಭಿಃ ಅಪತ್ಯಕಾಮೋ ಅಪ್ರಜಯಾ ಮೇರುದೇವ್ಯಾ ಭಗವಂತಂ ಯಜ್ಞಪುರುಷಂ ಅವಹಿತಾತ್ಮಾ ಅಯಜತ. ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಆಗ್ನಿಧ್ರನ ಮಗನಾಗಿರ್ತಕ್ಕಂತಹ ನಾಭಿರಾಜ, ಆ ನಾಭಿರಾಜ ಅವನಿಗೆ ತನ್ನ ಹೆಂಡತಿಯಾಗಿರ್ತಕ್ಕಂತಹ ಮೇರುದೇವಿಯಲ್ಲಿ ಮಕ್ಕಳಾಗಲಿಲ್ಲ. ಹಿಂದಿನ ಅಧ್ಯಾಯದ ಕೊನೆಗೆ ಏನು ಹೇಳಿದ್ರು, 9 ಜನ ಮಕ್ಕಳು. ಆ 9 ಜನ ಮಕ್ಕಳನ್ನು 9 ಜನ ಕನ್ಯೆಯರು, ಮೇರುದೇವಿಯ ಕನ್ಯೆಯರು ಮದುವೆ ಮಾಡಿಕೊಂಡ್ರು. ಅದರಲ್ಲಿ ಮೊದಲನೆಯವನೇ ನಾಭಿ. ಆ ನಾಭಿಗೆ ಮೇರುದೇವಿ ಹೆಂಡತಿ. ಅವನಿಗೆ ಅನೇಕ ವರ್ಷಗಳ ಕಾಲ ಅವನು ಮಕ್ಕಳಾಗಲೇ ಇಲ್ಲ. ಅವನಿಗೆ ಅಪತ್ಯಕಾಮಃ, ಮಕ್ಕಳಾಗಬೇಕು ಅಂತ ಅಪೇಕ್ಷೆಯಿಂದ ಭಗವಂತಂ ಯಜ್ಞಪುರುಷಂ, ಭಗವಂತನಾದ ಯಜ್ಞಪುರುಷನನ್ನ ಅವಹಿತಾತ್ಮ ಅಯಜತ, ಏಕಾಗ್ರ ಮನಸ್ಸಿನಿಂದ ಅವನು ಆರಾಧನೆ ಮಾಡಿದ ಯಜ್ಞಪುರುಷನನ್ನ. ನಾಭಿಃ ಅಪತ್ಯಕಾಮೋ ಅಪ್ರಜಯಾ ಮೇರುದೇವ್ಯಾ ಭಗವಂತಂ ಯಜ್ಞಪುರುಷಂ ಅವಹಿತಾತ್ಮ ಅಯಜತ. ತಸ್ಯ ಹವಾವಶ್ರದ್ಧಯಾ ವಿಶುದ್ಧಭಾವೇನ ಯಜತಃ ಪ್ರವರ್ಗೇಷು ಪ್ರಚರತ್ಸು ದ್ರವ್ಯದೇಶಕಾಲಮಂತ್ರರ್ತ್ವಿಗ್ ಬ್ರಾಹ್ಮಣಾವಿಧಾನಯೋಗೋಪಪತ್ತ್ಯಾ ದುರಧಿಗಮೋಪಿ ಭಗವಾನ್ ಭಾಗವತವತ್ಸಲತಯಾ ಸುಪ್ರೀತಃ ಆತ್ಮಾನಂ ಅಪರಾಜಿತಂ ನಿಜ ಜನಾಭಿಪ್ರಾಯಾರ್ಥವಿದಿತ್ಸಯಾ ಗೃಹೀತಹೃದಯೋ ಹೃದಯಂಗಮಂ ಮನೋನಯನ ನಂದನಾಭಿರಾಮಾವಯವಂ ಆವಿಶ್ಚಕಾರ. ಭಗವಂತನಾದ ಯಜ್ಞಪುರುಷನನ್ನ ಈ ನಾಭಿ ಮಹಾರಾಜ ಬಹಳ ಶ್ರದ್ಧೆಯಿಂದ, ವಿಶುದ್ಧ ಭಾವದಿಂದ, ಅಂದರೆ ನಿರ್ಮಲವಾದ ಮನಸ್ಸಿನಿಂದ ಅವನು ಪುತ್ರಕಾಮೇಷ್ಟಿ ಯಾಗವನ್ನ ಮಾಡ್ತಾ ಇದ್ದಾನೆ. ಮಕ್ಕಳನ್ನ ಪಡೆಯಬೇಕು ಅನ್ನೋ ಅಪೇಕ್ಷೆಯಿಂದ ಮಾಡಿದ ಯಾಗ ಅಂದ್ರೆ ಪುತ್ರಕಾಮೇಷ್ಟಿ ಯಾಗ. ಆ ಪುತ್ರಕಾಮೇಷ್ಟಿ ಯಾಗ ಮಾಡುವಾಗ ಪ್ರವರ್ಗೇಶು ಪ್ರಚರತ್ಸು, ಪ್ರವರ್ಗ್ಯ ಮಂತ್ರಗಳು ನಡೀತಾ ಇರತಕ್ಕಂತಹ ಸಮಯ, ಪ್ರವರ್ಗ್ಯ ಕರ್ಮಗಳು ನಡೀತಾ ಇದೆ. ಆ ಸಮಯದಲ್ಲಿ ದ್ರವ್ಯ ದೇಶ ಕಾಲ ಮಂತ್ರ ಋತ್ವಿಜರು ದಕ್ಷಿಣೆ ಮತ್ತು ವೇದೋಕ್ತವಾದ ವಿಧಾನ ಎಂಬಂತಹ ಎಲ್ಲ ಸಾಧನಗಳು ಇದ್ರೂ ಕೂಡ ಅದ್ಯಾವುದರಿಂದಲೂ ಸಿಗದೇ ಇರತಕ್ಕಂತಹ ಭಗವಂತ ಕೇವಲ ಭಕ್ತರ ಮೇಲಿನ ವಾತ್ಸಲ್ಯದಿಂದ ಸುಪ್ರೀತನಾಗಿ ಅಭಿಷ್ಟಾರ್ಥವನ್ನ ಭಗವಂತ ನಡೆಸಿಕೊಡ್ತಾನೆ. ಅಂಥವನು ಭಗವಂತ. ಪ್ರವರ್ಗ್ಯ ಮಂತ್ರಗಳು, ಪ್ರವರ್ಗ್ಯ ಕರ್ಮ ನಡೀತಾ ಇದೆ ಅಂತ. ಏನು ಪ್ರವರ್ಗ್ಯ ಅಂದ್ರೆ ಏನು? ಪ್ರವರ್ಗೇಶು ಪ್ರಚರತ್ಸು ಅಂತ ಹೇಳ್ತಾ ಇದ್ದಾರೆ. ಪ್ರವರ್ಗ್ಯ ಅಂತಂದ್ರೆ ಕುದಿತಕ್ಕಂತಹ ತುಪ್ಪಕ್ಕೆ ಆಕಳಿನ ಹಾಲನ್ನ
ಮತ್ತು ಆಡಿನ ಹಾಲು ಎರಡನ್ನೂ ಕೂಡ ಮಂತ್ರಪೂರ್ವಕವಾಗಿ ಅದನ್ನ ಬೆರೆಸುವ ಕರ್ಮಕ್ಕೆ ಪ್ರವರ್ಗ್ಯ ಕರ್ಮ ಅಂತ ಕರೀತಾರೆ. ತುಪ್ಪ ಕುದಿತಾ ಇರಬೇಕು. ಆ ಕುದಿಯೋ ತುಪ್ಪಕ್ಕೆ ಆಕಳ ಹಾಲು ಮತ್ತು ಆಡಿನ ಹಾಲು ಎರಡನ್ನೂ ಕೂಡ ಬೆರೆಸ್ತಾರೆ. ಆ ಬೆರೆಸುವ ಕರ್ಮಕ್ಕೆನೆ ಪ್ರವರ್ಗ್ಯ ಕರ್ಮ ಅಂತ. ಈ ರೀತಿ ಹಾಲು ಮತ್ತು ತುಪ್ಪ ಸೇರಿದಾಗ ಅದನ್ನ ಘರ್ಮ ಅಂತ ಕರೀತಾರೆ. ಘರ್ಮ ಅಂದ್ರೆ ಅದು. ಈ ಘರ್ಮ ಅಂತನ್ನೋದೇನಿದೆ ಬಹಳ ಶ್ರೇಷ್ಠವಾದಂತಹ ಹವಿಸ್ಸದು. ಯಾಗ ಮಾಡಲಿಕ್ಕೆ ಆ ಘರ್ಮದಿಂದ ಯಾಗವನ್ನು ಮಾಡಬೇಕು. ಬಹಳ ಶ್ರೇಷ್ಠ ಅದು. ಕುದಿತಕ್ಕಂತಹ ತುಪ್ಪಕ್ಕೆ ಹಾಲು ಸೇರಿಸಿದಾಗ, ಅದು ಆಕಳಿನ ಹಾಲು ಮತ್ತು ಆಡಿನ ಹಾಲು ಎರಡನ್ನೂ ಕೂಡ ಮಿಶ್ರಣ ಮಾಡ್ತಾರೆ, ಕುದಿಯುವ ತುಪ್ಪಕ್ಕೆ ಹಾಕ್ತಾರೆ. ಅದನ್ನ ಪ್ರವರ್ಗ್ಯ ಅಂತ ಕರೀತಾರೆ. ಆ ಪ್ರವರ್ಗ್ಯ ಕರ್ಮ ಆದ ಮೇಲೆ ಉಂಟಾದಂತಹ ಆ ಒಂದು ಹವಿಸ್ ಸೇರಿದೆ ಅದು ಘರ್ಮ ಅಂತ ಕರೆಸ್ಕೊಳ್ತದೆ. ಬಹಳ ಶ್ರೇಷ್ಠವಾದದ್ದು. ಇದು ನಡೀತಾ ಇದೆ. ಇಷ್ಟೆಲ್ಲ ಮಾಡಿದ್ರೂ ಆ ಸಮಯದಲ್ಲಿ ಭಗವಂತ ಅವನಿಗೆ ಏನೂ ಅಪೇಕ್ಷೆ ಇಲ್ಲ, ಇದ್ಯಾವುದರ ಅಪೇಕ್ಷೆಯೂ ಇಲ್ಲ ಅವನಿಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವನಿಗೆ ಕೇವಲ ಭಕ್ತರ ಮೇಲಿನ ವಾತ್ಸಲ್ಯ, ಪ್ರೀತಿ, ಅದಕ್ಕೆ ಅವನು ಒಲಿತಾನೆ. ಭಕ್ತ ಜನರಿಗೆ ತನ್ನ ದರ್ಶನವನ್ನು ಕೊಡೋದು, ಅಭೀಷ್ಟಾರ್ಥಗಳನ್ನು ಪೂರೈಸೋದು, ಇದೆಲ್ಲ ಆ ಭಕ್ತರ ಮೇಲಿನ ವಾತ್ಸಲ್ಯದಿಂದಲೇ ಹೊರತು ಬೇರೆ ಯಾವುದ ಸಾಧನಗಳು ಕೂಡ ಅವನನ್ನು ಒಲಿಸಿಕೊಳ್ಳಿಕ್ಕೆ ಕಾರಣಗಳಲ್ಲ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ದ್ರವ್ಯ, ದೇಶ, ಕಾಲ, ಮಂತ್ರ, ಋತ್ವಿಕ್, ದಕ್ಷಿಣ ಮತ್ತು ವಿಧಾನ. ವಿಧಾನ ಅಂದ್ರೆ ವೇದೋಕ್ತವಾದ ವಿಧಿವಿಧಾನಗಳು. ಇದರಿಂದ ಯೋಗೋಪಪತ್ಯ ದುರಧಿಗಮೋಪಿ ಭಗವಾನ್, ಇದ್ಯಾವುದರಿಂದಲೂ ಲಭ್ಯವಾಗದೇ ಇರತಕ್ಕಂತಹ ಭಗವಂತ ಆ ಶ್ರೀಮನ್ನಾರಾಯಣ ಭಾಗವತ ವತ್ಸಲತೆಯ ಸುಪ್ರೀತಃ, ಕೇವಲ ಭಗವದ್ಭಕ್ತರ ಮೇಲಿನ ವಾತ್ಸಲ್ಯದಿಂದಲೇ ಸುಪ್ರೀತನಾಗಿ ಆತ್ಮಾನಂ ಅಪರಾಜಿತಂ ನಿಜ ಜನಾಭಿಪ್ರಾಯಾರ್ಥ ವಿದಿತ್ಸಯ ಗೃಹೀತ ಹೃದಯ, ತನ್ನ ಭಕ್ತ ಜನರಿಗೆ ಬೇಕಾದ ಅಭೀಷ್ಟಗಳನ್ನ ನಡೆಸಿಕೊಡ್ತಕ್ಕಂತಹ ಇಚ್ಛೆಯಿಂದ, ಅವರ ಮೇಲಿನ ಪ್ರೀತಿಯಿಂದ, ವಾತ್ಸಲ್ಯದಿಂದ, ಅವರ ಮನಸ್ಸಿಗೆ ಮತ್ತು ಕಣ್ಣುಗಳಿಗೆ ಹಬ್ಬವನ್ನ ಉಂಟು ಮಾಡತಕ್ಕಂತಹ ಸುಂದರವಾದ ರೂಪ. ಹೃದಯಂಗಮಂ ಮನೋನಯನ ನಂದನಾಭಿರಾಮಂ, ರಾಮಾವಯವಂ, ನಂದನಾಭಿರಾಮ ಅವಯವ, ಆ ಭಗವಂತನ ಅವಯವಗಳು ಮನೋನಯನ ನಂದನಾಭಿರಾಮವಾದಂತಹ ಅವಯವಗಳು. ಮನಸ್ಸಿಗೂ ಕಣ್ಣುಗಳಿಗೂ ಆನಂದಾಭಿರಾಮ, ಬಹಳ ಆನಂದವನ್ನ ಉಂಟು ಮಾಡತಕ್ಕಂತಹ ಸುಂದರವಾದ ಅವಯವಗಳುಳ್ಳವನು ಆ ಭಗವಂತ. ಹೃದಯಂಗಮನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಅಂತಹ ಭಗವಂತ ತನ್ನ ರೂಪವನ್ನು ತೋರಿಸಿದ. ಆವಿಶ್ಚಕಾರ, ಆವಿರ್ಭೂತನಾದ ಭಗವಂತ ಕೇವಲ ಸ್ನೇಹಕ್ಕೆ ಮಾತ್ರ ಒಲಿತಕ್ಕಂಥವನು, ಭಕ್ತಿಗೆ ಮಾತ್ರ ಒಲಿತಕ್ಕಂಥವನು. ಭಾಗವತ ವತ್ಸಲತೆಯ, ಭಗವದ್ಭಕ್ತರಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂಥವನು. ಅವರ ಮೇಲಿನ ವಾತ್ಸಲ್ಯದಿಂದಲೇ ತಾನು ದರ್ಶನವನ್ನು ಕೊಟ್ಟು ಅವರಿಗೆ ಬೇಕಾದ ವರಗಳನ್ನು ಕೊಡ್ತಕ್ಕಂಥವನು ಭಗವಂತ. ಇದ್ಯಾವುದರಿಂದಲೂ ಅಲ್ಲ ಅಂತರ್ಥ. ದೇಶ, ಕಾಲ, ಮಂತ್ರ, ಋತ್ಯುಗ್ವರ್ಣ, ದಕ್ಷಿಣ, ವಿಧಿವಿಧಾನ ಯಾವುದರಿಂದಲೂ ಒಲಿಯದೇ ಇರತಕ್ಕಂತಹ ಭಗವಂತ ಕೇವಲ ಆ ಭಕ್ತರ ಮೇಲಿನ ಕಾರುಣ್ಯದಿಂದಲೇ ಒಲಿತಾನೆ. ಆ ಕಾರುಣ್ಯದಿಂದಲೇ ದರ್ಶನವನ್ನು ಕೊಡ್ತಾನೆ. ಭಕ್ತರ ಮೇಲಿನ ವಾತ್ಸಲ್ಯದಿಂದಲೇ ಅವರಿಗೆ ಅಭೀಷ್ಟಾರ್ಥಗಳನ್ನು ಪೂರೈಸಿ ಕೊಡ್ತಾನೆ ಅಂತಹ ಭಗವಂತ ಈಗ ಆ ಪ್ರವರ್ಗ್ಯೇಶು ಪ್ರಚರತ್ಸು, ಪ್ರವರ್ಗ್ಯ ಕರ್ಮಗಳು ನಡೀತಾ ಇರುವ ಸಮಯದಲ್ಲಿ ದರ್ಶನ ಕೊಟ್ಟಿದ್ದಾನೆ. ಯಾಕೆ? ಈ ನಾಭಿರಾಜನ ಒಂದು ಶ್ರದ್ಧೆಗೆ, ಅವನಲ್ಲಿರ್ತಕ್ಕಂತಹ ಭಕ್ತಿಗೆ ಮೆಚ್ಚಿ ವಿಶುದ್ಧ ಭಾವೇನ ಶ್ರದ್ಧೆಯ ಯಜತಃ ಅಂತ ಹೇಳಿದ್ದಾರೆ.
ವಿಶುದ್ಧ ಭಾವದಿಂದ ಅಂದ್ರೆ ನಿರ್ಮಲವಾದ ಮನಸ್ಸಿನಿಂದ ಶ್ರದ್ಧೆಯಿಂದ ಯಾಗ ಮಾಡ್ತಾ ಇದ್ದ ಈ ನಾಭಿ ರಾಜ. ಅದಕ್ಕೋಸ್ಕರ ಅವನಿಗೆ ಆವಿಶ್ಚಕಾರ ದರ್ಶನವನ್ನ ಕೊಟ್ಟ. ತನ್ನ ಸುಂದರವಾದ ರೂಪವನ್ನ ತೋರಿಸಿದ. ಹೃದಯಂಗಮವಾದ ರೂಪ, ಮನೋನಯನಗಳಿಗೆ, ಮನಸ್ಸಿಗೂ ಮತ್ತು ಕಣ್ಣುಗಳಿಗೆ ಆನಂದವನ್ನು ಉಂಟು ಮಾಡತಕ್ಕಂತಹ ಅವಯವಗಳು ಉಳ್ಳವನು ಆ ಭಗವಂತ. ಅಂತಹ ಅವಯವಗಳಿಂದ ಇವನಿಗೆ ದರ್ಶನವನ್ನು ಕೊಟ್ಟ. ತಸ್ಯ ವಾವ ಶ್ರದ್ಧೆಯ ವಿಶುದ್ಧ ಭಾವೇನ ಯಜತಃ ಪ್ರವರ್ಗೇಶು ಪ್ರಚರತ್ಸು ದ್ರವ್ಯ ದೇಶ ಕಾಲ ಮಂತ್ರತ್ವಿಗ್ ದಕ್ಷಿಣಾ ವಿಧಾನ ಯೋಗೋಪಪತ್ಯ ದುರಧಿಗಮೋಪಿ ಭಗವಾನ್ ಭಾಗವತ ವತ್ಸಲತೆಯ ಸುಪ್ರೀತ ಆತ್ಮಾನಂ ಅಪರಾಜಿತಂ ನಿಜ ಜನ ಅಭಿಪ್ರಾಯಾರ್ಥ ವಿದಿತ್ಸಯ ಗೃಹೀತ ಹೃದಯೋ ಹೃದಯಂಗಮಂ ಮನೋನಯನ ನಂದನಾಭಿರಾಮಾವಯವಂ ಆವಿಶ್ಚಕಾರ. ಅಥಃ ತಮಾವಿಷ್ಕೃತ ಭುಜಯುಗಳದ್ವಯಂ ಹಿರಣ್ಮಯಂ ಪುರುಷ ವಿಶೇಷಂ ಕಪಿಶ ಕೌಶೇಯಾಂಬರಂ ಉರಸಿ ವಿಲಸತ್ ಶ್ರೀವತ್ಸಲಲಾಮಂ ಧರವರ ವನಹೃಹ ವನಮಾಲಾ ಸ್ಫೂರ್ಜಾಮೃತ ಮಣಿಗಣ ಪ್ರವರಾದಿಭಿಃ ಉಪಲಕ್ಷಿತಂ. ಅಥ ಹ ತಂ ಆವಿಷ್ಕೃತ ಭುಜಯುಗಳದ್ವಯಂ. ನಾರಾಯಣ ತನ್ನ 4 ಭುಜಗಳನ್ನ ಆವಿಷ್ಕಾರ ಮಾಡಿದ್ದಾನೆ. ಹಿರಣ್ಮಯಂ ಅಂತ, ಹಿರಣ್ಮಯವಾದ ಶರೀರ, ಬಂಗಾರದಂತೆ ಅವನ ಶರೀರ ಹೊಳಿತಾ ಇದೆ. ನಾರಾಯಣ ಪುರುಷೋತ್ತಮ, ಪುರುಷ ವಿಶೇಷಂ. ಹಿರಣ್ಮಯಂ ಪುರುಷ ವಿಶೇಷಂ ಅಂದರೆ ಹಿರಣ್ಮಯವಾದ ಶರೀರವುಳ್ಳ ಪುರುಷೋತ್ತಮನಾದಂತಹ ಆ ನಾರಾಯಣ 4 ಭುಜಗಳಿಂದ ಪ್ರಕಟನಾಗಿದ್ದಾನೆ. ಆವಿಷ್ಕೃತ ಭುಜಯುಗಳ ದ್ವಯಂ ಅಂತ. ಭುಜಯುಗಳ ದ್ವಯ ಅಂದರೆ 4 ಭುಜಗಳು, 2 ಜೋಡಿ. ಆ ರೀತಿ ಅಭಿವ್ಯಕ್ತನಾಗಿದ್ದಾನೆ. ಕಪಿಶ ಕೌಶೇಯಾಂಬರಂ, ರೇಷ್ಮೆಯ ಪೀತಾಂಬರವನ್ನ ಧಾರಣೆ ಮಾಡಿದ್ದಾನೆ. ಉರಸಿ ವಿಲಸತ್ ಶ್ರೀವತ್ಸಲಲಾಮಂ, ಉರಸಿ ಅಂದರೆ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಶೋಭಿಸ್ತಾ ಇದೆ. ದರವರ ವನಮಾಲ, ಉತ್ತಮವಾಗಿರ್ತಕ್ಕಂತಹ ಶಂಖ, ಪದ್ಮ ಮತ್ತು ವನಮಾಲೆಗಳು ಅವನ ಶರೀರದಲ್ಲಿ ಶೋಭಿಸ್ತಾ ಇದೆ. ಆಮೇಲೆ ಕೌಸ್ತುಭಮಣಿ, ಅತ್ಯಂತ ಶ್ರೇಷ್ಠವಾದ ಮಣಿ, ಮಣಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಮಣಿ ಕೌಸ್ತುಭಮಣಿ. ಅದು ಅಮೃತವನ್ನ ಸುರಿಸ್ತಾ ಇದೆ. ಮಣಿಗಣ ಪ್ರವರಾದಿಭಿಃ ಉಪಲಕ್ಷಿತಂ, ಸ್ಫೂರ್ಜಾಮೃತ ಮಣಿಗಣ ಪ್ರವರಾದಿಭಿಃ ಉಪಲಕ್ಷಿತಂ. ಸ್ಫೂರ್ಜ ಮತ್ತು ಅಮೃತ ಅಂದ್ರೆ ಓರೆಗೆ ತಿಕ್ಕಿರ್ತಕ್ಕಂತಹ ಮಣಿ ಇನ್ನೂ ಶ್ರೇಷ್ಠವಾಗಿ ಶೋಭಿಸ್ತದೆ. ಮಣಿಗಳೇ ಹೊಳಿತಾ ಇರತಕ್ಕಂತಹ ಮಣಿಗಳು, ಅದರಲ್ಲೂ ಕೂಡ ಓರೆಗೆ ತಿಕ್ಕಿದಾಗ ಇನ್ನೂ ಹೆಚ್ಚು ಶೋಭಿಸ್ತವೆ. ಅಂತಹ ಸ್ಫೂರ್ಜ ಮತ್ತು ಅಮೃತವನ್ನು ಸುರಿಸ್ತಾ ಇದೆ. ಅಮೃತಸ್ಯಂದಿಯಾಗಿದೆ ಆ ಮಣಿ, ಓರೆಗೆ ತಿಕ್ಕಿರ್ತಕ್ಕಂತಹ ಮಣಿ, ಅದರಲ್ಲೇ ಮಣಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಮಣಿ,
ಜೊತೆಗೆ ಅಮೃತವನ್ನು ಸುರಿಸ್ತಕ್ಕಂತಹ ಮಣಿ ಆ ಕೌಸ್ತುಭಮಣಿ. ಆ ಕೌಸ್ತುಭಮಣಿಯನ್ನ ಧಾರಣೆ ಮಾಡಿದ್ದಾನೆ. ಜೊತೆಗೆ ಚಕ್ರ, ಗದೆ ಅವುಗಳನ್ನು ಕೂಡ ಧಾರಣೆ ಮಾಡಿದ್ದಾನೆ. ಆದಿ ಅನ್ನೋ ಪದ ಇದೆ ಅಲ್ಲಿ, ಅದರಿಂದ ಇಟ್ಕೊಳ್ಬೇಕು. ಆದಿ ಪದದಿಂದ ಚಕ್ರ ಗದೆಗಳನ್ನು ಕೂಡ ಇಟ್ಕೊಳ್ಬೇಕು ಅಂತ ಬರೀತಾರೆ. ಪ್ರವರಾದಿಭಿಹಿ ಉಪಲಕ್ಷಿತಂ ಅಂತ. ಮಣಿಗಣ ಪ್ರವರಾದಿ, ಆದಿ ಅಂದರೆ ಚಕ್ರ ಗದೆಗಳು, ಅದನ್ನು ಇಟ್ಕೊಳ್ಬೇಕು. ಯಾಕೆಂದ್ರೆ 4 ಕೈಗಳು ಅಂತ ಹಿಂದೆ ಹೇಳಿದ್ದಾರೆ. ಚಕ್ರ ಗದೆ ಒಂದೊಂದು ಕೈಯಲ್ಲಿದೆ. ಶಂಖವನ್ನು ಇಲ್ಲಿ ಹೇಳಿದ್ದಾರೆ ದರವರ ಅಂತ. ಆಮೇಲೆ ವನರೋಹ ಅಂದ್ರೆ ಪದ್ಮ, ದರವರ ವನರೋಹ ಅಂತ ಹೇಳಿ ಶಂಖ ಮತ್ತು ಪದ್ಮಗಳನ್ನು ಹೇಳಿದ್ದಾರೆ. ಇನ್ನೆರಡು ಕೈಯಲ್ಲಿ ಚಕ್ರ ಮತ್ತು ಗದೆ ಅದನ್ನು ಕೂಡ ಇಟ್ಟುಕೊಳ್ಬೇಕು. ಅದು ಆದಿ ಅನ್ನೋ ಪದದಿಂದ ಹೇಳಿದ್ದಾರೆ. ಹೀಗೆ 4 ಕೈಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮಗಳು. ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಶೋಭಿಸ್ತಾ ಇದೆ. ವನಮಾಲೆಯನ್ನ ಕೊರಳಲ್ಲಿ ಧಾರಣೆ ಮಾಡಿದ್ದಾನೆ. ಅದು ಪಾದದವರೆಗೆ ಆ ವನಮಾಲೆ ಶೋಭಿಸ್ತಾ ಇದೆ. ಆಮೇಲೆ ಕೌಸ್ತುಭಮಣಿ ಅದನ್ನು ಕೂಡ ಧಾರಣೆ ಮಾಡಿದ್ದಾನೆ. ಅದು ಮಣಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಮಣಿ. ಓರೆ ತಿಕ್ಕಿರ್ತಕ್ಕಂತಹ ಮಣಿಗಳ ಸಮೂಹಗಳಲ್ಲೇ ಶ್ರೇಷ್ಠವಾದದ್ದು, ಅಮೃತವನ್ನು ಸುರಿಸ್ತಾ ಇದೆ ಅಂತಹ ಮಣಿ. ಈ ರೀತಿಯಾಗಿ ತನ್ನ ರೂಪವನ್ನ ಪ್ರಕಟ ಮಾಡಿ ತೋರಿಸಿದ್ದಾನೆ ಭಗವಂತ. ಅಥಃ ತಮಾವಿಷ್ಕೃತ ಭುಜಯುಗಳದ್ವಯಂ ಹಿರಣ್ಮಯಂ ಪುರುಷ ವಿಶೇಷಂ ಕಪಿಶ ಕೌಶೇಯಾಂಬರಂ ಉರಸಿ ವಿಲಸತ್ ಶ್ರೀವತ್ಸಲಲಾಮಂ ದರವರ ವನರುಹ ವನಮಾಲಾ ಸ್ಫೂರ್ಜಾಮೃತ ಮಣಿಗಣ ಪ್ರವರಾದಿಭಿಃ ಉಪಲಕ್ಷಿತಂ. ಸ್ಫುಟ ಕಿರಣ ಪ್ರವರ ಮಣಿಮಯ ಮುಕುಟ ಕಿರೀಟ ಕುಂಡಲ ಕಟಕ ಕಟಿ ಸೂತ್ರ ಹಾರ ಕೇಯೂರ ನೂಪುರಾದ್ಯಂಗ ವಿಷೇ ಅಂಗ ವಿಭೂಷಣ ಭೂಷಿತಂ ಋತ್ವಿಕ್ ಸದಸ್ಯ ಗೃಹಪತಯೋಧನಾ ಇವ ಉತ್ತಮಂ ಧನಂ ಉಪಲಭ್ಯ ಸ ಬಹುಮಾನಮರ್ಹಣೇನ ಅನತ ಶೀರ್ಷಾಣ ಉಪತಸ್ಥುಃ. ಆನತ ಶೀರ್ಷಾಣಃ ಉಪತಸ್ಥುಃ. ಆ ಭಗವಂತನ ಪ್ರಕಾಶ ಸ್ಫುಟ ಕಿರಣ ಪ್ರವರ, ಬಹಳ ಉಜ್ವಲವಾದ ಪ್ರಕಾಶ, ಸ್ಪಷ್ಟವಾದ ಕಿರಣಗಳು ಶೋಭಿಸ್ತಾ ಇರ್ತಕ್ಕಂಥದ್ದು. ಆ ರೀತಿ ಪ್ರಕಾಶವುಳ್ಳವನಾಗಿದ್ದಾನೆ. ಮಣಿಮಯ ಮುಕುಟ ಕಿರೀಟ ಕುಂಡಲ ಕಟಕ ಕಟಿಸೂತ್ರ ಹಾರ ಕೇಯೂರ ನೂಪುರ ಮೊದಲಾದ ಅಂಗ ವಿಭೂಷಣ ಭೂಷಿತ. ಅಂದರೆ ತಲೆಯಲ್ಲಿ ಧಾರಣೆ ಮಾಡತಕ್ಕಂತಹ ಶ್ರೇಷ್ಠವಾದ ಕಿರೀಟ, ರತ್ನಖಚಿತವಾದಂತಹ ಕಿರೀಟ, ಮಣಿಮಯ ಮುಕುಟ, ರತ್ನಖಚಿತವಾದ ಆ ಕಿರೀಟ ಮತ್ತು ಕುಂಡಲಗಳು, ಕಟಕ ಅಂದರೆ ಕೈಗೆ ಹಾಕೊಳ್ಳತಕ್ಕಂತಹ ಕುಂಡಲ ಕಡಗ, ಆಮೇಲೆ ಕಟಿಸೂತ್ರ, ಕಟಿಯಲ್ಲಿ ಹಾಕೊಳ್ತಕ್ಕಂತಹ ಸೂತ್ರ ಉಡ್ದಾರ, ಆಮೇಲೆ ಹಾರ, ಕೇಯೂರ ಅಂದರೆ ತೋಳುಗಳಿಗೆ ಹಾಕೊಳ್ತಕ್ಕಂತಹ ಬಳೆ,
ಅದನ್ನು ಕೇಯೂರ ಅಂತಾರೆ. ಆಮೇಲೆ ನೂಪುರ ಅಂದರೆ ಕಾಲಿಗೆ ಹಾಕ್ಕೊಳ್ತಕ್ಕಂತಹ ಗೆಜ್ಜೆ, ಇವೇ ಮೊದಲಾದ ಭೂಷಣಗಳಿಂದ ಭೂಷಿತವಾಗಿತ್ತು ಆ ರೂಪ. ವಿಭೂಷಣ ಭೂಷಿತಂ ಅಂತ. ಅಂತಹ ರೂಪವನ್ನ ಭಗವಂತ ಪ್ರಕಟ ಮಾಡಿದ್ದಾನೆ. ಈ ರೂಪವನ್ನ ಅಲ್ಲಿ ಎಲ್ಲರೂ ನೋಡಿದರು. ಆ ಯಜ್ಞ ಮಂಟಪದಲ್ಲಿ ಇರತಕ್ಕಂತಹ ಋತ್ವಿಜರು, ಬೇರೆ ಸದಸ್ಯರು, ಯಜಮಾನ ಎಲ್ಲರೂ ನೋಡಿದ್ದಾರೆ. ಋತ್ವಿಕ್ ಸದಸ್ಯ ಗೃಹಪತಯೋ, ಋತ್ವಿಗ್ರು ಸದಸ್ಯರು ಗೃಹಪತಯ. ಗೃಹಪತಿ ಅಂದರೆ ಇವನು ಯಜಮಾನ, ಮನೆಗೆ ಯಜಮಾನ. ಯಾರು? ಇವನು ನಾಭಿರಾಜ. ಆಮೇಲೆ ಅಲ್ಲಿ ಯಾಗ ಮಾಡಲಿಕ್ಕೆ ಬಂದಂತಹ ಎಲ್ಲ ಋತ್ವಿಜರು ಮತ್ತು ನೆರೆದಂತಹ ಸದಸ್ಯರು ಅವರೆಲ್ಲರೂ ಕೂಡ ಈ ಭಗವಂತನನ್ನ ನೋಡಿ ಅಧನಾಹ ಇವ ಉತ್ತಮಂ ಧನಂ ಉಪಲಭ್ಯ, ದರಿದ್ರರು ದೊಡ್ಡ ನಿಧಿ ಸಿಕ್ಕರೆ ಹೇಗಾಗತ್ತೆ? ದರಿದ್ರನಾದಂತಹ ಒಬ್ಬ ಬಡವ, ಅವನಿಗೆ ದೊಡ್ಡ ನಿಧಿ ಸಿಕ್ಕರೆ ಎಷ್ಟು ಆನಂದವನ್ನ ಪಡ್ತಾನೋ ಹಾಗೆ ಇವರೆಲ್ಲರೂ ಕೂಡ ಈ ಭಗವಂತನನ್ನ ಕಂಡು ಅಷ್ಟು ಆನಂದ ಪಟ್ಟಿದ್ದಾರೆ ಅಂತ. ಅಧನಾಹ, ಅಧನಾಹ ಅಂತಂದರೆ ದರಿದ್ರರು, ಬಡವರು. ಉತ್ತಮಂ ಧನಂ ಉಪಲಭ್ಯ, ಒಳ್ಳೆ ನಿಧಿ, ಒಳ್ಳೆ ಹಣ, ದೊಡ್ಡ ನಿಧಿಯೇ ಕಂಡಾಗ ಎಷ್ಟು ಆನಂದ ಪಡ್ತಾರೋ ಹಾಗೆ ಸ ಬಹುಮಾನಂ ಅರ್ಹಣೇನ ಆನತ ಶೀರ್ಷಾಣ ಉಪತಸ್ತು. ಭಕ್ತಿಯಿಂದ ಆರಾಧನೆ ಮಾಡಿ ತಲೆ ಬಗ್ಗಿಸಿ ಸ್ತೋತ್ರ ಮಾಡಿದರು. ಆನತ ಶೀರ್ಷಾಣ, ತಲೆ ಬಗ್ಗಿಸಿ ಎಲ್ಲರೂ ಕೂಡ ಆ ಭಗವಂತನಿಗೆ ತಲೆಬಾಗಿ ನಮಸ್ಕಾರ ಮಾಡಿ ಆ ಭಗವಂತನನ್ನ ಆರಾಧನೆ ಮಾಡಿ ಸ ಬಹುಮಾನಂ ಅರ್ಹಣೇನ, ಬಹಳ ಭಕ್ತಿಯಿಂದ ಆರಾಧನೆ ಮಾಡಿದ್ದಾರೆ. ಮಾಡಿ ಎಲ್ಲರೂ ಕೂಡ ಆ ಭಗವಂತನನ್ನ ಸ್ತೋತ್ರ ಮಾಡಿದ್ದಾರೆ. ಸ್ಫುಟ ಕಿರಣ ಪ್ರವರ ಮಣಿಮಯ ಮುಕುಟ ಕಿರೀಟ ಕುಂಡಲ ಕಟಕ ಕಟಿಸೂತ್ರ ಹಾರ ಕೇಯೂರ ನೂಪುರಾದ್ಯಂಗ ವಿಭೂಷಣ ಭೂಷಿತಂ ಋತ್ವಿಕ್ ಸದಸ್ಯ ಗೃಹಪತಯೋ ಅಧನಾಯಿವ ಉತ್ತಮಂ ಧನಂ ಉಪಲಭ್ಯ ಸ ಬಹುಮಾನಂ ಅರ್ಹಣೇನ ಆನತ ಶೀರ್ಷಾಣ ಉಪತಸ್ಥು. ಅರ್ಹಸಿ ಮುಹುಹು ಅರ್ಹತ್ತಮಾರ್ಹಣಂ ಅಸ್ಮಾಕಂ ಅನುಪಥಾನಾಂ ನಮೋ ನಮ ಇತ್ಯೇತಾವತ್ ಸದುಪಶಿಕ್ಷಿತಂ ಕೋ ಅರ್ಹತಿ ಪುಮಾನ್ ಪ್ರಕೃತಿಗುಣ ವ್ಯತಿರೇಕಂ ಅತಿರನೀಶ ಈಶ್ವರಸ್ಯ ಪ್ರಕೃತಿ ಪುರುಷಯೋಃ ಪರಸ್ಯ ಅರ್ವಾಕ್ತನಂ ಅತಿರ್ನಾಮ ರೂಪಾಕೃತಿ ನಿರೂಪಣಂ. ಅರ್ಹಸಿ ಮುಹುಹು, ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಹಿಂದೆ ಹೇಳಿದರು. ಆ ಭಗವಂತನನ್ನ ಹೇಗೆ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂದರೆ, ಅತ್ಯಂತ ಪೂಜ್ಯನಾಗಿರ್ತಕ್ಕಂತಹ ಎಲೆ ಭಗವಂತನೇ, ಅರ್ಹತ್ತಮ, ಎಲ್ಲರಿಂದ ಅತ್ಯಂತ ಪೂಜ್ಯನಾಗಿರ್ತಕ್ಕಂಥವನು ನೀನು. ನಿನ್ನ ಸೇವಕರಾದಂತಹ ನಾವು ನಿನಗೆ ಮತ್ತೆ ಮತ್ತೆ ಪೂಜೆಯನ್ನು ಸಲ್ಲಿಸ್ತೇವೆ. ನಾವು ಮಾಡುವ ಈ ಪೂಜೆಯನ್ನು ನೀನು ಸ್ವೀಕಾರ ಮಾಡು. ನಾವು ಮಾಡುವ ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ ನೀನು ಅರ್ಹನಾಗಿದ್ದಿ. ನಿನ್ನನ್ನು ನಾವು ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ಶಕ್ತಿ ನಮಗಿಲ್ಲ. ಏನು ಅಂತ ನಾವು ಸ್ತೋತ್ರ ಮಾಡಬೇಕು? ಕೇವಲ ನಮೋ ನಮಃ ಇತ್ಯೇತಾವತ್,
ಅಷ್ಟು ಮಾತ್ರ ಹೇಳಬಲ್ಲೆವು. ನಮೋ ನಮಃ ಅಂತ ಮಾತ್ರ ನಮಗೆ ಸದುಪಶಿಕ್ಷಿತಂ ಸಜ್ಜನರು ಹೇಳಿಕೊಟ್ಟಿದ್ದಾರೆ. ಭಗವಂತನಿಗೆ ತಲೆಬಾಗಬೇಕು. ನಮೋ ನಮಃ ಅಂತ ಮಾತ್ರ ನಮಗೆ ಹೇಳಿಕೊಟ್ಟಿದ್ದಾರೆ ಸಜ್ಜನರು. ಬೇರೆ ಏನು ಸ್ತೋತ್ರ ಮಾಡಲಿಕ್ಕೆ ನಮಗೆ ಅರ್ಹತೆ ಇಲ್ಲ. ಕೋ ಅರ್ಹತಿ ಪುಮಾನ್. ನಿಮಗೆ ನಾವು ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮನ್ನು ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ನಮೋ ನಮಃ ಅಂತ ಮಾತ್ರ ಹೇಳಬಹುದು. ಅಷ್ಟೇ ನಮಗೆ ಹೇಳಿಕೊಟ್ಟಿದ್ದಾರೆ ಸಜ್ಜನರು. ಸದುಪಶಿಕ್ಷಿತಂ ನಮೋ ನಮಃ ಇತ್ಯೇತಾವತ್. ನಾವು ಮಾಡುವ ಆ ಪೂಜೆಯನ್ನ, ಅಲ್ಪವಾದ ಆ ಪೂಜೆಯನ್ನ ನೀನು ಸ್ವೀಕಾರ ಮಾಡು. ನಿನ್ನ ಸ್ವರೂಪ ಅಪ್ರಾಕೃತ, ಅದನ್ನು ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಗುಣ ವ್ಯತಿರೇಕ ಮತಿರನೀಶಃ ಈಶ್ವರಸ್ಯ ಪ್ರಕೃತಿ ಪುರುಷಯೋ ಪರಸ್ಯ. ಪ್ರಕೃತಿಯ ಗುಣ ವೈಷಮ್ಯ ಇದೆಲ್ಲ ಈ ಒಂದು ಪ್ರಪಂಚ. ಪ್ರಕೃತಿಯ ಗುಣ ವ್ಯತಿಕರ, ಗುಣ ವ್ಯತಿರೇಕ ಈ ಪ್ರಪಂಚ ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳ ಒಂದು ಮಿಶ್ರಣ. ಇಂತಹ ಪ್ರಪಂಚವನ್ನು ಮಾತ್ರ ನಾವು ತಿಳ್ಕೊಂಡಿದ್ದೇವೆ. ನಮಗೆ ಈ ಪ್ರಕೃತಿಯಿಂದ ಆಚೆ ಇರುವಂತಹ ಅಪ್ರಾಕೃತವಾದ ನಿನ್ನ ರೂಪದ ಪರಿಚಯ ಇಲ್ಲ ನಮಗೆ. ನೀನು ಅಪ್ರಾಕೃತ ಶರೀರಿ, ಈ ಪ್ರಕೃತಿಯನ್ನ ಮೀರಿದವನು. ಆದ್ರಿಂದ ಕೇವಲ ಈ ಪ್ರಕೃತಿಯ ವ್ಯತಿರೇಕವಾದ ಈ ಒಂದು ಪ್ರಪಂಚವನ್ನ ಮಾತ್ರ ತಿಳಿದಿರ್ತಕ್ಕಂತಹ ಬುದ್ಧಿಯುಳ್ಳ ನಮಗೆ ನಿನ್ನ ಆ ಅಪ್ರಾಕೃತವಾದ ಸ್ವರೂಪದ ಬಗ್ಗೆ ಹೇಗೆ ತಿಳಿಲಿಕ್ಕೆ ಸಾಧ್ಯ? ಅದು ನಮ್ಮ ಬುದ್ಧಿಗೆ ಎಟಕದೇ ಇರತಕ್ಕಂಥದ್ದು. ಆದ್ರಿಂದ ನಿನ್ನನ್ನ ಸ್ತೋತ್ರ ಮಾಡಲಿಕ್ಕೆ ಯಾರಿಗೂ ಸಾಮರ್ಥ್ಯ ಇಲ್ಲ. ನಿನ್ನ ಈ ಪ್ರಕೃತಿ ಪುರುಷಯೋ ಪರಸ್ಯ, ಪ್ರಕೃತಿ ಪುರುಷರಿಗಿಂತ ಅತ್ಯಂತ ವಿಲಕ್ಷಣನಾದ ಸರ್ವಶಕ್ತನಾದ ನಿನ್ನ ಆ ನಾಮ ರೂಪ ಆಕೃತಿ ಮೊದಲಾದವುಗಳನ್ನ ಯಾರು ತಾನೇ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ? ಪ್ರಕೃತಿ ಪುರುಷಗಳ ದಾಟಿ ನಿಂತವನು ನೀನು. ನಾವೆಲ್ಲ ಈ ಪ್ರಕೃತಿಯ ಏನೊಂದು ಗುಣಗಳಿದ್ದಾವೆ ಅವುಗಳ ಸಮೂಹದಿಂದ ನಿರ್ಮಾಣ ಮಾಡಿದಂತಹ ಈ ಪ್ರಪಂಚದಲ್ಲೇ ಬುದ್ಧಿ ಉಳ್ಳವರಾಗಿದ್ದೇವೆ. ವ್ಯತಿಕರ ಮತಿ, ಪ್ರಕೃತಿ ಗುಣವ್ಯತಿಕರ ಮತಿ ನಮ್ದೆಲ್ಲ. ಈ ಪ್ರಪಂಚದಲ್ಲೇ ಬುದ್ಧಿ ಇದೆ ನಮ್ದು, ಇದನ್ನು ಮಾತ್ರ ನಾವು ತಿಳ್ಕೊಂಡಿದ್ದೇವೆ. ಹೀಗಿರುವಾಗ ಇದನ್ನ ಮೀರಿದವನು ನೀನು, ಪ್ರಕೃತಿ ಪುರುಷಯೋ ಪರಸ್ಯ. ಆದ್ರಿಂದಲೇ ನೀನು ಈಶ್ವರ ಅಂತ ಕರೆಸ್ಕೊಳ್ತಾ ಇದ್ದಿ. ಈಶ್ವರಸ್ಯ ಅಂತಹ ನಿನ್ನ ನಾಮ ರೂಪ ಆಕೃತಿ ಇವುಗಳೇನಿದ್ದಾವೆ ಇವುಗಳನ್ನ ಸ್ತೋತ್ರ ಮಾಡಲಿಕ್ಕೆ ಯಾರಿಗೆ ತಾನೇ ಸಾಧ್ಯ ಅಂತ ಅರ್ಥ. ಪ್ರಕೃತಿ ಪುರುಷಯೋ ಪರಸ್ಯ ಅರ್ವಾಕ್ತನಮತಿ, ಅದನ್ನ ದಾಟಿದ ಬುದ್ಧಿಯುಳ್ಳವನು ನೀನು. ನಮಗದಿಲ್ಲ.
ನಾವೆಲ್ಲ ಇದರೊಳಗೆ ಇದ್ದೇವೆ. ಇನ್ನು ಸಂಸಾರದಲ್ಲಿ ಈ ಪ್ರಪಂಚದಲ್ಲೇ ಇದೆ ನಮ್ಮ ಬುದ್ಧಿ. ಪ್ರಕೃತಿಯ ಗುಣವ್ಯತಿಕರ ವ್ಯತಿರೇಕ ಏನಿದೆ ಅದರಲ್ಲೇ ಮತಿ ಇದೆ ನಮ್ದು. ನಮ್ಮ ಬುದ್ಧಿ ಕೇವಲ ಈ ಪ್ರಪಂಚದಲ್ಲೇ ಅಷ್ಟೇ ಇದೆ. ಇದನ್ನ ದಾಟಿ ನಮ್ಮ ಬುದ್ಧಿ ಹೋಗಿಲ್ಲ. ಅದನ್ನ ದಾಟಿದವನು ನೀನು. ಪ್ರಕೃತಿ ಮತ್ತು ಪುರುಷರಿಗಿಂತ ಪರ ನೀನು. ಅದಕ್ಕಿಂತ ಬಹಿರ್ಭೂತನಾದವನು ಅರ್ವಾಕ್ತನ ಮತಿ. ಹಾಗಾಗಿ ನಿನ್ನ ನಾಮ ಇರ್ಬೋದು, ನಿನ್ನ ರೂಪ ಇರ್ಬೋದು, ನಿನ್ನ ಆಕೃತಿ ಇರ್ಬೋದು, ಇದನ್ಯಾವುದನ್ನೂ ಕೂಡ ನಿರೂಪಣೆ ಮಾಡಲಿಕ್ಕೆ ನಮಗ್ಯಾರಿಗೂ ಸಾಮರ್ಥ್ಯ ಇಲ್ಲ. ಕೋ ಅರ್ಹತಿ ಪುಮಾನ್, ಯಾರಿಗೆ ತಾನೇ ಸಾಮರ್ಥ್ಯ ಇದೆ? ಯಾಕೆಂದ್ರೆ ಎಲ್ಲರೂ ನಾವು ಕೇವಲ ಪ್ರಕೃತಿ ಗುಣ ವ್ಯತಿರೇಕ ಮತಿ. ಈ ಪ್ರಪಂಚದಲ್ಲೇ ಬುದ್ಧಿ ಉಳ್ಳವರಾಗಿದ್ದೇವೆ. ಪ್ರಪಂಚವನ್ನು ಮಾತ್ರ ತಿಳ್ಕೊಂಡಂತಹ ಬುದ್ಧಿ ನಮ್ದು. ಪ್ರಕೃತಿಯ ವೈಷಮ್ಯವಾದ ಈ ಪ್ರಪಂಚವನ್ನು ಮಾತ್ರ ತಿಳಿದವರು ನಾವು. ನೀನು ಪ್ರಕೃತಿಯನ್ನ ಮೀರಿದವನು, ಅಪ್ರಾಕೃತನಾದವನು. ಅಪ್ರಾಕೃತನಾದ ನಿನ್ನ ಸ್ವರೂಪವನ್ನ ನಾವೆಲ್ಲ ಹೇಗೆ ತಿಳಿಲಿಕ್ಕೆ ಸಾಧ್ಯ? ಹೇಗೆ ತಾನೇ ನಾವು ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ ಋತ್ವಿಜರುಗಳು ಮಾಡಿದ ಸ್ತೋತ್ರ ಇದು. ಆದ್ರಿಂದ ನಾವು ನಿನಗೆ ಬೇರೆ ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ವರ್ಣನೆ ಮಾಡಲಿಕ್ಕೆ ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ನೀನು ಅರ್ಹತ್ತಮ, ಅಷ್ಟು ಗೊತ್ತು ನಮಗೆ. ಎಲ್ಲರಿಂದ ಅತ್ಯಂತ ಪೂಜ್ಯತಮ ನೀನು. ಹಾಗಾಗಿ ನಾವು ಮಾಡುವ ಆ ಪೂಜೆಯನ್ನ ಮತ್ತೆ ಮತ್ತೆ ನಾವೇನು ಪೂಜೆ ಮಾಡ್ತಾ ಇದ್ದೇವೆ ಅದನ್ನ ನೀನು ಸ್ವೀಕಾರ ಮಾಡು. ನಾವು ಕೇವಲ ನಿನಗೆ ನಮೋ ನಮಃ ಅಂತ ಇಷ್ಟು ಮಾತ್ರ ಹೇಳಬಲ್ಲೆವು. ಅಷ್ಟು ಮಾತ್ರ ನಮಗೆ ಸದುಪಶಿಕ್ಷಿತಂ. ನಮ್ಮ ದೊಡ್ಡವರು ಸಜ್ಜನರು ನಮಗೆ ಅಷ್ಟೇ ಹೇಳಿಕೊಟ್ಟಿದ್ದಾರೆ. ನಮೋ ನಮಃ ಇತ್ಯೇತಾವದೇವ, ನಮೋ ನಮಃ ಅಂತ ಹೇಳಬೇಕು ಅಷ್ಟೇ. ಬೇರೆ ಏನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈಯಿಂದ ನಿನ್ನನ್ನ. ನಮಗಷ್ಟೇ ಗೊತ್ತಿರೋದು. ನಾವರೇ ಈ ಪ್ರಪಂಚದಲ್ಲೇ ಮುಳುಗಿದ್ದೇವೆ. ಇದನ್ನ ದಾಟಿ ನಿಂತವನು ನೀನು. ನಿನ್ನ ಸ್ವರೂಪ, ನಿನ್ನ ಗುಣ, ನಿನ್ನ ನಾಮ, ನಿನ್ನ ಆಕೃತಿ ಇವುಗಳನ್ನು ನಮಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ತಾನೇ ಸಾಧ್ಯ? ಹಾಗಾಗಿ ಕೇವಲ ನಮೋ ನಮಃ ಅಂತ ಇಷ್ಟು ಮಾತ್ರ ನಾವು ಹೇಳುತ್ತೇವೆ. ನಮ್ಮ ಸ್ತೋತ್ರಕ್ಕೆ ನೀನು ಒಲಿಬೇಕು, ನಮ್ಮ ಪೂಜೆಯನ್ನು ನೀನು ಸ್ವೀಕಾರ ಮಾಡಬೇಕು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ ಭಗವಂತನನ್ನ. ಅರ್ಹಸಿ ಮುಹುಹು ಅರ್ಹತ್ತಮ ಅರ್ಹಣಂ ಅಸ್ಮಾಕಂ ಅನುಪಥಾನಾಂ ನಮೋ ನಮಃ ಇತ್ಯೇತಾವತ್ ಸದುಪಶಿಕ್ಷಿತಂ. ಕೋರ್ಹತಿ ಪುಮಾನ್ ಪ್ರಕೃತಿ ಗುಣ ವ್ಯತಿರೇಕಮತಿ ಅನೀಶಾ ಈಶ್ವರಸ್ಯ ಪ್ರಕೃತಿ ಪುರುಷಯೋಃ ಪರಸ್ಯ ಅರ್ವಾಕ್ತನಮತಿ ನಾಮ ರೂಪಾಕೃತಿ ನಿರೂಪಣಂ. ಸಕಲ ಜನ ನಿಕಾಯ ವ್ರಜಿನ ನಿರಸನ ಶಿವತಮ ಪ್ರವರ ಗುಣ ಗಣೈಕ ದೇಶ ಕಥನಾದೃತೆ. ಎಲ್ಲ ಜನರ ಪಾಪ ಸಮೂಹಗಳನ್ನ ಪರಿಹಾರ ಮಾಡತಕ್ಕಂತಹ ಅತ್ಯಂತ ಮಂಗಳಕರವಾದ ನಿನ್ನ ಆ ನಾಮ ಆಕೃತಿ, ಅವುಗಳಲ್ಲಿ ಕೆಲವನ್ನ ಮಾತ್ರ ನಾವು ಹೇಳಬಹುದು ಅಂತಾರೆ. ನಿನ್ನ ನಾಮ ಅದು ಶ್ರೇಷ್ಠವಾದ ಗುಣ ಸಮೂಹಗಳನ್ನ ಕೊಂಡಾಡ್ತಕ್ಕಂತಹ ನಾಮ. ಅದು ಅತ್ಯಂತ ಪರಮ ಮಂಗಳಕರವಾದ ನಾಮ. ಪ್ರವರ ಗುಣ ಗಣೈಕ ದೇಶ ಕಥನಾದೃತೆ, ಅದನ್ನ ಬಿಟ್ಟು ಅಂತ. ಕೋರ್ಹತಿ ಪುಮಾನ್ ಅಂತ ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮಗೆ, ಕೇವಲ ನಮೋ ನಮಃ ಅಂತ ಇಷ್ಟು ಮಾತ್ರ ಹೇಳಬಹುದು ಅಂತ ಹಿಂದೆ ಹೇಳಿದರು. ಈಗ ಇದನ್ನು ಬಿಟ್ಟು ಯಾವುದನ್ನ, ಕೆಲವು ನಿನ್ನ ನಾಮಗಳನ್ನ, ಕೆಲವು ನಿನ್ನ ಆಕೃತಿಗಳನ್ನ ಮಾತ್ರ ನಾವು ಹೇಳಬಲ್ಲೆವು ಅಂತಾರೆ. ಯಾವುದು? ನಿನ್ನ ಶ್ರೇಷ್ಠವಾದ ಅತ್ಯಂತ ಮಂಗಳಕರವಾದ ನಾಮಗಳು, ಗುಣ ಸಮೂಹ ನಾಮ, ಶ್ರೇಷ್ಠ ಗುಣಗಳ ಸಮೂಹವನ್ನು ತಿಳಿಸ್ತಕ್ಕಂತಹ ನಾಮಗಳು. ಅದು
ಸಕಲ ಜನ ನಿಕಾಯ ವ್ರಜಿನ ನಿರಸನ. ಎಲ್ಲರ ಸಕಲ ಜನರು ಸಕಲ ಸಜ್ಜನ ಸಮೂಹಗಳ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥದ್ದು ಶಿವತಮ, ಅತ್ಯಂತ ಮಂಗಳಕರವಾದದ್ದು. ಅಂತಹ ಪ್ರವರ ಗುಣ, ಉತ್ತಮವಾದ ಶ್ರೇಷ್ಠವಾದ ಗುಣಗಳ ಗಣ ಸಮೂಹ ಏನಿದೆ ಅದರ ಏಕದೇಶ ಕಥನಾದೃತೆ, ಅವುಗಳ ಕೆಲವು ನಾಮಗಳನ್ನು ಮಾತ್ರ, ಅವುಗಳಲ್ಲಿ ಕೆಲವನ್ನ ಮಾತ್ರ ನಾವು ಹೇಳಬಹುದು. ಅದು ಬಿಟ್ರೆ ಬೇರೆ ಏನೂ ಹೇಳಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಅಂತ. ಸಕಲ ಜನ ನಿಕಾಯ ವ್ರಜಿನ ನಿರಸನ ಶಿವತಮ ಪ್ರವರ ಗುಣಗಣೈಕ ದೇಶ ಕಥನಾದೃತೆ ಕೋರ್ಹತ್ತಿ ಪುಮಾನ್ ಅಂತ ಹಿಂದಿಂದ ಕನ್ವಯ ಇಟ್ಕೊಳ್ಬೇಕು. ಅಷ್ಟು ಬಿಟ್ರೆ ಬೇರೆ ಇನ್ನೆಷ್ಟು ಹೇಳಲಿಕ್ಕೆ ಸಾಧ್ಯ ನಿನ್ನ ಬಗ್ಗೆ, ನಿನ್ನ ಮಹಿಮೆಗಳನ್ನ ನಾವು ವರ್ಣನೆ ಮಾಡಲಿಕ್ಕೆ ಬೇರೆ ಸಾಧ್ಯ ಇಲ್ಲ ಇಷ್ಟು ಬಿಟ್ರೆ ಅಂತ. ನಮೋ ನಮಃ ಅಂತ ಇಷ್ಟು ಮಾತ್ರ ನಮಗೆ ಹೇಳಿಕೊಟ್ಟಿದ್ದಾರೆ. ನಿನ್ನ ಆ ಅನೇಕ ಪಾಪ ಪರಿಹಾರ ಮಾಡ್ತಕ್ಕಂತಹ ಗುಣ ಸಮೂಹಗಳಲ್ಲಿ ಕೆಲವನ್ನ ಮಾತ್ರ ನಾಮಗಳನ್ನು ನಾವು ಹೇಳಬಲ್ಲೆವು. ಅದು ಬಿಟ್ಟರೆ ಬೇರೆ ನಮಗೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳು. ಆಚೆ ಒಂದು ಕ್ವಶನ್ ಕೇಳಬಹುದಾ? ಹಾ, ಕೇಳಿ. ಧನ್ಯವಾದ. ಈ ಶ್ಲೋಕ, ಈ ಮೂರನೇ ಮತ್ತು ನಾಲ್ಕನೇ ಶ್ಲೋಕದಲ್ಲಿ ಭಗವಂತನ ಒಂದು ಈ ಒಂದು ಪದರತ್ನದ ಒಂದು ಮಾತು ಹೇಳ್ತಾರೆ. ಕೆಲವು ಆಭರಣಗಳು ಒಂದು ಅಪ್ರಧಾನ್ಯನ್ಯ ಬ್ರಹ್ಮವಾಯಾದಿ ಸ್ವರೂಪಾಶ್ಚ ಭವಂತಿ ನತು ತತ್ ತಸ್ಮಿನ್ ಅಚೇತನತ್ವ ಅಸ್ತ್ರಾದಿ ಸಂಬಂಧಿನ ಅವಗತ ಹೇಳ್ತಾರೆ. ಭಗವಂತನ ಆಭರಣ ಬಂದು ಯಾವುದೋ ಒಂದು ಅಚೇತನ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದೇ ತರಹ ಬಂದು ಕೆಲವೊಂದು ಬ್ರಹ್ಮವಾಯುದ ಸ್ವರೂಪವೂ ಇದೆ ಅಂತ ಹೇಳ್ತಾರೆ. ಅದನ್ನ ಸ್ವಲ್ಪ ವಿವರ ಮಾಡ್ತೀರಾ? ಅದು ಭಗವಂತನ ಮೈ ಮೇಲೆ ಇರ್ತಕ್ಕಂತಹ ಆಭರಣಗಳಲ್ಲಿ ಕೆಲವು ಆಭರಣಗಳು ಇಲ್ಲಿದು ಇದೆ ಅಂತ. ಎಲ್ಲ ಸಾಧಾರಣವಾಗಿ ಭಗವಂತನ ಮೈ ಮೇಲೆ ಇರೋ ಎಲ್ಲ ಆಭರಣಗಳು ಕೂಡ ಅಪ್ರಾಕೃತವಾದ ಲಕ್ಷ್ಮೀ ಸ್ವರೂಪಭೂತವಾದ ಆಭರಣಗಳೇ ಇರೋದು. ಆದರೆ ಕೆಲವು ಪ್ರಾಕೃತವಾದ ಆಭರಣಗಳನ್ನು ಧಾರಣೆ ಮಾಡ್ತಾನೆ ಅಂತ ಹಾಗ ಅಭಿಪ್ರಾಯ. ಅದಕ್ಕೆ ಎರಡೂ ಇದೆ. ಈ ಆಭರಣಗಳು ಇದೆ, ಆ ಆಭರಣಗಳು ಕೂಡ ಇದೆ. ಅದೇ ತಾನೇ ನೀವು ಕೇಳಿದ್ದು? ಹೌದಾಚಾರ್ಯ. ಸೊ ಅದು ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತಾ ಅಂದ್ರೆ ನತು ತಸ್ಮಿನ್ ಅಚೇತನ ಅಂದ್ರೆ ನೀವು ಹೇಳಿದಂಗ ಲಕ್ಷ್ಮೀ ಸ್ವರೂಪ ಎಲ್ಲ ಇದೆ. ಕೆಲವು ಆಭರಣಗಳೊಂದು ಅಪ್ರಧಾನ ಕಾರಣದಿಂದ ಬ್ರಹ್ಮವಾಯು ಸ್ವರೂಪದಿಂದ ಇದೆ. ಬಟ್ ಏನು ಕೂಡ ಅಚೇತನವಾಗಿ ಏನೂ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನೇ ಡೌಟ್ ಬಂತು. ನತು ತಸ್ಮಿನ್ ಅಚೇತನಾತ್ಮಕ ವಸ್ತ್ರ ಸಂಬಂಧೋ ಅವಗಂತವ್ಯ ಹಾಕಿದ್ದಾರೆ. ಅದಕ್ಕೋಸ್ಕರ ಕ್ವಶನ್ ಬಂತು. ಅಂದ್ರೆ ಅವರೇ ಬ್ರಹ್ಮಾದಿ ದೇವತೆಗಳೇ ಆಭರಣಗಳ ರೂಪದಲ್ಲಿ ಹೋಗಿ ಭಗವಂತನ ಮೈ ಮೇಲೆ ಇದ್ದಾರೆ, ಹೊರತು ಅಚೇತನವಾದ ಆಭರಣಗಳು ಯಾವುದೂ ಇಲ್ಲ ಅಂತ. ಓಕೆ. ಸೊ ಜನರಲಿ ನಾನು ತಗೊಂಡ್ರೆ ಭಗವಂತನ ಆಭರಣ ತಗೊಂಡ್ರೆ ಅದ್ರಲ್ಲಿ ಅಚೇತನವಾಗಿ ಏನು ಇರಲ್ಲ, ಎಲ್ಲ ಚೇತನವಾಗಿ ಇರಬೇಕು. ಹೌದು, ಬ್ರಹ್ಮಾದಿ ದೇವತೆಗಳೇ ಆಭರಣಗಳ ರೂಪದಿಂದ ಅಲ್ಲಿ ಹೋಗಿ ಇದ್ದಾರೆ. ಓಕೆ ಆಚಾರ್ಯ. ಓಕೆ. ಅಂಡ್ ಇದು ಕೊನೆಯ ಶ್ಲೋಕದಲ್ಲಿ ಬಂದು ನೋಡಿದರೆ ಇದು ತೈತಿರಿ ಉಪನಿಷತ್ ಬರುವಾಗ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಃ. ಯಾಕಂದ್ರೆ ಸಾಕಲ್ಯನೇ ಹೇಳಕ್ ಆಗಲ್ಲ. ಹೌದು, ಕೆಲವು ಮಾತ್ರ ನಮ್ಮ ಯೋಗ್ಯತೆ ತಕ್ಕಂತೆ ಕೆಲವು ಎಷ್ಟು ಸಾಧ್ಯ ಅಷ್ಟು ಮಾಡಬಹುದು. ಹೌದು ಹೌದು, ಕೆಲವು ಮಾತ್ರ ನಾವು ಹೇಳಬಲ್ಲೆವು. ಓಕೆ ಆಚಾರ್ಯ. ನಮ್ಮ ಯೋಗ್ಯತಾನುಸಾರ ನಮಗೆ ತಿಳಿದಷ್ಟು ನಾವು ಹೇಳಬಲ್ಲೆವು. ಓಕೆ. ಇಂಥ ದೊಡ್ಡ ಇವರಿಗೆ ಒಂದು ಇಂಥ ತರ ಅಂದ್ರೆ ತುಂಬಾ ದೊಡ್ಡ ವಿಷಯ ಅದು. ಇವರಿಗೆಲ್ಲ ಇವರಿಗೆ ನಮ್ಮ ಹೇಳ್ಬಿಡ್ತಾರೆ ಅಂದ್ರೆ ಅಷ್ಟೇ. ಹೌದು ಹೌದು.